ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನು ಮಂದೀಪ್ ಕನ್ನಡ ವ್ಲಾಗ್ಸ್. ಇವತ್ತು ಭಾನುವಾರ ಭೀಮ್ ಅಮಾವಾಸ್ಯೆ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎಲ್ಲ ಕೆಲಸನೂ ಮುಗಿಸಿ ಪೂಜೆಗೂ ಕೂಡ ರೆಡಿ ಮಾಡಿದ್ದೀನಿ. ದೀಪ ಒಂದು ಹಚ್ಚಬೇಕು. ದೀಪ ಹಚ್ಚಿ ಕಂಕಣ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ನನ್ನ ಗಂಡನ ಪಾದ ಪೂಜೆ ಮಾಡಬೇಕು. ಈಗ ದೀಪ ಹಚ್ಬಿಡ್ತೀನಿ. ನಾನೀಗ ಕಂಕಣಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನನ್ನ ಕೈಯಳತೆಷ್ಟು ದಾರ ತೊಗೊಂಡು ಅದಕ್ಕೆ ಸ್ವಲ್ಪ ಒದ್ದೆ ಮಾಡಿ ಅರಿಶಿನ ಹಚ್ಕೊತೀನಿ. ಹಾಗೆ ನಾನು ಮೊದಲೇ ಅರಿಶಿನದ ಹೂವಿಗೆ ಸ್ವಲ್ಪ ಮಧ್ಯಕ್ಕೆ ಕುಂಕುಮನ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ. ಈಗ ಅದಕ್ಕೇ ನಾನು ದಾರಾನ ಕಟ್ಟಿ ರೆಡಿ ಮಾಡಿಕೊಂಡು ಎರಡನ್ನೂ ನಾನು ದೇವ್ರ ಮುಂದೆ ಇಟ್ಟು ಮೊದಲು ಪೂಜೆನ ಮಾಡ್ತೇನೆ. ದೀಪ ಹಚ್ಕೊತಾ ಇದ್ದೀನಿ. ಈಗ ಪೂಜೆ ಮಾಡಿ ಆಯಿತು. ತುಳಸಿ ಕಟ್ಟೆಗೂ ಪೂಜೆ ಆಯಿತು. ಇದು ನಾನು ನಿನ್ನೆ ಅಷ್ಟೇ ತೊಗೊಂಡಿರೋವಂಥ ಗುಲಾಬಿ ಗಿಡಗಳು ನಾನು ಇಲ್ಲೇ ಇಟ್ಟಿದ್ದೀನಿ. ನೆಟ್ಟಿಲ್ಲ ಇನ್ನೂ, ಹಾಗಾಗಿ ಇಲ್ಲೇ ಇಟ್ಟೆ ನೆಡಬೇಕು ಅಂತ. ಹೊಸ್ಲು ಪೂಜೆನೂ ಆಯಿತು. ಪಾದ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅವರು ಎದ್ದು ಸ್ನಾನ ಮುಗಿಸಿ ರೆಡಿ ಆದರು. ಅಷ್ಟೊತ್ತಿಗೆ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಪೂಜೆನೂ ಮುಗಿಸ್ದೆ. ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಡ್ಯೂಟಿಗೆ ಹೋದರು. ಡ್ಯೂಟಿಯಿಂದ ಸಂಜೆ 4 ಗಂಟೆ 5 ಗಂಟೆ ಹೊತ್ತಿಗೆ ಬಂದರು. ನಾನು ಆವಾಗ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅರಕೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟು. ಇದು ನಮ್ಮೂರ ಅರಕೇಶ್ವರ ದೇವಸ್ಥಾನ, ಹಳೆಯೂರಲ್ಲಿರೋದು. ನಾವು ಇದನ್ನು ಹಳೆ ಹಿಡ್ತಾರೆ ಅಂತ ಕರೀತೀವಿ. ಇವತ್ತು ಭೀಮನಮಾವಾಸ್ಯೆ ಆಗಿರೋದ್ರಿಂದ ರಶ್ ಇದ್ದರು, ಜನಗಳು ತುಂಬ ಇದ್ದರು. ದೇವರ ದರ್ಶನ ಕೂಡ ಚೆನ್ನಾಗಾಯಿತು. ನಾನು ಒಳಗಡೆ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಒಳಗಡೆ ಒಂದೆರಡು ಫೋಟೋ ತೊಗೊಂಡು ಹಾಗೆಯೇ ಬಂದುಬಿಟ್ಟು ದೇವ್ರ ದರ್ಶನ ಮಾಡಿ. ಇದು ನಮ್ಮ ಅರಕೇಶ್ವರನ ದೇವಸ್ಥಾನ ಪಕ್ಕ ಇರೋ ಹೊಳೆ, ಕಾವೇರಿ ಹೊಳೆ. ಚುಂಚನಕಟ್ಟೆಯಿಂದ ಕಪ್ಪಡಿಯಿಂದ ಈ ಹಳೆ ಎಡ್ತೆರೆಗೆ ಈ ನೀರದು ಬರುತ್ತೆ. ಇದು ಇಲ್ಲಿಂದ ಮುಂದಕ್ಕೆ ಎಲ್ಲೋಗುತ್ತೆ ಅಂತ ಸದ್ಯಕ್ಕೆ ನನಗೆ ಗೊತ್ತಿಲ್ಲ. ಇದು ನಮ್ಮ ದೊಡ್ಡ ಹೊಳೆ. ನಾವು ಹೋದಾಗ ಸೂರ್ಯಾಸ್ತ ಆಗ್ತಾಯಿತ್ತು. ಒಳ್ಳೆ ವ್ಯೂ ಸೂಪರಾಗಿತ್ತು. ಹಾಗೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.